ಅಮ್ಮ ಹೆಸರಿದೆ KGFಗೆ ಟಾಪರು. ಓ ಕಂಗ್ರಾಟ್ಸ್ ಮಗನೇ. ಕಂಗ್ರಾಟ್ಸ್ ಮಗನೇ, ಓದಿ ಒಳ್ಳೆ ಡಾಕ್ಟರ್ ಆಗು. ಸರಿ ಅಮ್ಮ. 1 ವರ್ಷದ ನಂತರ. ಲೋ ರವಿ, ಫಸ್ಟ್ ಪಿ ರಿಸಲ್ಟ್ ಬಂತಂತೆ, ಏನಾಯ್ತು? ಹೌದಪ್ಪ, 95% ಬಂದಿದೆ. ಕಾಲೇಜಲ್ಲಿ ಸೆಕೆಂಡ್ ರ್ಯಾಂಕ್. ಯಾಕೋ ಸೆಕೆಂಡ್ ಪಿ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕಾಯ್ತಾ? ನಿನ್ಗೇನೇ ಕಮ್ಮಿ ಮಾಡಿದ್ದೀನಿ. ನಮ್ಮ ಆಫೀಸ್ ಪಿಯೋನ್ ಮಗ ಫಸ್ಟ್ ರ್ಯಾಂಕ್ ಅಂತೆ, ನಿನ್ಗೇನು ಕಮ್ಮಿ ಮಾಡಿದ್ದೀನಿ? ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾರ್ಕ್ಸ್ ತೆಗಿಬೇಕಾಯ್ತಾ? ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾರ್ಕ್ಸ್ ತೆಗಿತೀನಿ ಅಪ್ಪ. ರೀ, ಅವನು ಓದೋದಕ್ಕಿಂತ ಜಾಸ್ತಿ ಚೆಸ್ ಅಕಾಡೆಮಿಯಲ್ಲ ಆಟ ಆಡ್ತಾ ಇರ್ತಾನೆ. ಓ, ಅವನೇನು ಚೆಸ್ನಲ್ಲಿ ವಿದ್ಯಾರ ಪ್ರಜ್ಞೆಯಿಂದ ಆಗ್ಬಿಡ್ತಾನ ಏನು? ಮೊದಲು ಅದನ್ನ ಬಿಡಿಸಿ ಒಳ್ಳೆ ಟ್ಯೂಷನ್ಗೆ ಹಾಕ್ರಿ. ಓ ಸರಿ ಕಣೆ, ನೀನು ಹೇಳೋದು ನಿಜನೇ. ಲೋ ರವಿ, ನೆಕ್ಸ್ಟ್ ಟೈಮ್ ಒಳ್ಳೆ ಮಾರ್ಕ್ಸ್ ತೆಗಿಲ್ಲ ಅಂದ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ, ಆಯ್ತಾ? ಆಯ್ತಪ್ಪ. 1 ವರ್ಷದ ನಂತರ. ಅಮ್ಮ ಅಪ್ಪ ಸೆಕೆಂಡ್ PUCಯಲ್ಲಿ ರಿಸಲ್ಟ್ ಬಂತು. 98% ಬಂದಿದೆ. ಕಾಲೇಜ್ಗೆ ಟಾಪರು. ಓ ಕಂಗ್ರಾಟ್ ಮಗನೇ, ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಆಫೀಸ್ನಲ್ಲಿ ಇವತ್ತು ಸ್ವೀಟ್ ಅನ್ಸ್ತೀನಿ ನಾನು. ಕಂಗ್ರಾಟ್ಸ್ ಮಗನೇ, ಚೆನ್ನಾಗಿ ಓದಿದ್ಯಾ. ಮುಂದೆ MBBS ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾವಾಗ ಪೋಸ್ಟ್ಪೋನ್ ಆಯ್ತಂತೆ? ಇನ್ನೂ ಈ 20 ಡೇಸ್ ಮುಂದೆ ಹೋಗಿದೆ ಅಮ್ಮ. ಸರಿ, ಚೆನ್ನಾಗಿ ಓದ್ಕೋ. ಸರಿ ಅಮ್ಮ. ರವಿ ನೀಟ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿರುತ್ತಾನೆ. ತುಂಬ ಮನೆಯಲ್ಲಿ ಎಕ್ಸಾಮ್ ಮಾರ್ಕ್ಸ್ ಹೆಚ್ಚಾಗಿ ತೆಗಿಬೇಕು ಅನ್ನೋ ಒಂದು ಟೆನ್ಷನ್ನಲ್ಲಿ ಓದುತ್ತಿರುತ್ತಾನೆ. ಅಮ್ಮ, ನಾನು ಒಳಗಡೆ ಹೋಗಿಬಿಟ್ಟು ಬರ್ತೀನಿ. ನನಗೆ ಟೆನ್ಷನ್ ಆಗ್ತಾ ಇದೆ. ಆಮೇಲೆ ಬಂದುಬಿಟ್ಟು ಓದ್ತೀನಿ. ಅದೆಲ್ಲ ಏನು ಬೇಡ. ಹೊರಗಡೆ ಹೋದರೆ ಅವರು ಇವರು ಮಾತಾಡಿಸಿ ಟೈಮ್ ವೇಸ್ಟ್ ಮಾಡ್ತಾರೆ. ಕಾಫಿ ಮಾಡಿಕೊಡ್ತೀನಿ, ಇಲ್ಲೇ ಓದ್ಕೊಂಡು ರೆಸ್ಟ್ ಮಾಡು. ಸರಿ ಅಮ್ಮ. ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಮುಗ್ದಿರುತ್ತದೆ, ರಿಸಲ್ಟ್ ಬಂದಿರುತ್ತದೆ. ಲೋ ರವಿ, ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಬಂದಂತೆ, ಹಾಲ್ ಟಿಕೆಟ್ ತಗೋಬಾರೋ, ರಿಸಲ್ಟ್ ಚೆಕ್ ಮಾಡೋಣ. ಇದಮ್ಮಪ್ಪ. 1,60,000 ರ್ಯಾಂಕ್ ಬಂದಿದೆ ನಿನ್ನ ಮಗಂದು. ಹಾಗಾದ್ರೆ MBBS ಗೌರ್ಮೆಂಟ್ ಸೀಟ್ ಸಿಗಲ್ವೇ ನಮ್ಮ ಮಗನಿಗೆ? ಎಲ್ಲಿ 1,60,000 ರ್ಯಾಂಕ್ಗೆ ಗೌರ್ಮೆಂಟ್ ಕೋಟಾದಲ್ಲಿ ಸೀಟು ಸಿಗೋದಿಲ್ಲ. ಪೇಮೆಂಟ್ ಕೋಟಾದಲ್ಲಿ ನಮಗೆ ಸೇರಿಸ್ಬೇಕಂದ್ರೆ ಕೋಟಿ ಗಟ್ಟಲೆ ಹಣ ಬೇಕು. ಇವನಿಗೆ ಏನು ಕಮ್ಮಿ ಮಾಡಿದ್ದೀನಿ, ಏನರಲ್ಲಿ ಕಮ್ಮಿ ಮಾಡಿದ್ದೀನಿ? ಕೇಳಿದ್ದೀನೆಲ್ಲ ಕೊಡಿಸಿದ್ದೀನಿ, ಟ್ಯೂಷನ್ಗೆ ಮಾಡಿಸಿದ್ದೀನಿ. ಇವನಿಗೆ ಸರಿಯಾಗಿ ಓದಿದ್ದೀರಾ, ನಾನು ಏನು ಮಾಡಲಿ ಹೇಳಿ ಇವಾಗ? ಅಷ್ಟರಲ್ಲಿ ವೇಣು ಸರ್ ಅವ್ರಿಗೆ ಆಫೀಸ್ನಿಂದ ಒಂದು ಫೋನ್ ಬರುತ್ತದೆ. ನಮಸ್ತೆ ಸರ್, ವೇಣು ಸರ್. ನಮಸ್ಕಾರ ಸರ್. ಮೆಡಿಕಲ್ ಎಂಟ್ರೆನ್ಸ್ ರಿಸಲ್ಟ್ ಬಂತಂತೆ. ಹೌದು ಸರ್, ಬಂದಿದೆ. ನಿಮ್ಮ ಮಗಂದು ಏನಾಯ್ತು ಸರ್? 1,60,000 ರ್ಯಾಂಕ್ ಬಂದಿದೆ ಸರ್. ಹೌದಾ ಸರ್? ನಮ್ಮ ಆಫೀಸ್ ಪ್ಯೂನ್ ಮಗ 45,000 ಅಂತೆ, ಗೌರ್ಮೆಂಟ್ ಸೀಟ್ ಸಿಗುತ್ತಂತೆ ಪಕ್ಕ. ಹೌದಾ? ಒಳ್ಳೇದಾಗಲಿ ಸರ್. ಹಲೋ ಸರ್, ಹಲೋ. ಮುಂದೆ ಯಾವ ಕೋರ್ಸ್ಗೆ ರೀ ಸೇರಿಸೋದು? ಯಾವ ಕೋರ್ಸ್ಗೆ ಸೇರೋದು? 1,60,000 ರ್ಯಾಂಕ್ ತೆಗೆದುಬಿಟ್ಟು ನಾನು ಯಾಕೆ ಸ್ಕೂಲ್ಗೆ ಸೇರಿಸೋದು? ಯಾವ ಇದು ಮಾಡಿ ಸೇರಿಸೋದು ಅಂದ್ರೆ ನಾನು ಹೆಣ್ಣು ಮಾಡಲಿ ಹೇಳಿ? ಇವನಿಗೇನು ಕಮ್ಮಿ ಮಾಡಿದ್ದೀನ? ಓದಿಸಿಲ್ಲ, ಸರಿಯಾಗಿ ಮಾಡಿಸಿದ್ದೀನಿ, ಬೆಳೆಸಿದ್ದೀನಿ, ಓದ್ತಿದ್ದೀನಿ, ಕೇಳಿದ್ದೆಲ್ಲ ಕೊಡಿಸಿದ್ದೀನಿ. ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಎಲ್ಲಾದರೂ ಹಾಳಾಗಿ ಹೋಗ್ಲಿ, ನೀ ಏನು ಮಾಡ್ತೇವೆ ಮಾಡ್ಕೋ, ನಾನು ತಲೆ ಬಿಸಿ ಮಾಡಬೇಡಿ. ದೊಂಗಣ ಕೊಡ್ಕಪ್ಪ ಪಾಣೈಪು. ಮಾಡ್ರಿ. ಅವನು ಎಕ್ಸಾಮ್ ಟೆನ್ಷನಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು. ತಡಿ, ಅವ್ರ ಫ್ರೆಂಡ್ಸ್ಗೆ ಫೋನ್ ಮಾಡ್ತೀನಿ. ಅಷ್ಟರಲ್ಲಿ ವೇಣು ಸರ್ಗೆ ಫೋನ್ ಬಂದಿರ್ತದೆ. ಹಲೋ ಅಂಕಲ್. ಹಲೋ ರವಿ. ಹಲೋ. ಏನಾಯ್ತು ರವಿಗೆ? ಏನಾಯ್ತು ಅಂಕಲ್, ರವಿ ಎಕ್ಸಾಮ್ ಚೆನ್ನಾಗಿ ಬಂದಿಲ್ಲ ಅಂತ ಆ ಮಾತ್ರೆ ನುಂಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾ ಇದ್ದಾರೆ. ಹೌದಾ? ತಡಿ ಬರ್ತಾನೆ. ಲೇ ರವಿ, ನಮ್ಮ ಸೂಸೈಡ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದ್ದಾನೆ. ಬಾರಿ ಹೋಗೋಣ ಹಾಸ್ಪಿಟ್ಲ್ ಕಡೆಗೆ. ನಡೀರಿ. ಸ್ಟೊಮಕ್ ವಾಶ್ ರೆಡಿ ಮಾಡ್ಕೊಳಪ್ಪ. ಸಿಟ್ರೆ IV ಲೈನ್ ಹಾಕೊಳ್ಳಿ, ಅಬ್ಸರ್ವೇಷನ್ ಶಿಫ್ಟ್ ಮಾಡಿ, ಫ್ಲೂಯಿಡ್ಸ್ ಹಾಕೊಳ್ಳಿ. ಡಾಕ್ಟ್ರೆ, ನಮ್ಮ ಮಗ ರವಿ ಡಾಕ್ಟ್ರೆ. ನೀವೇನಾ ರವಿ ತಂದೆ ತಾಯಿ? ಹೌದು ಡಾಕ್ಟ್ರೆ. ನಿಮ್ಮ ಮಗ ರವಿ 3-4 ಥರದ ಮಾತ್ರೆ ತೊಗೊಂಡ್ಬಿಟ್ಟಿದ್ದ. ಸುಮಾರು 20 ಮಾತ್ರೆ ತೊಗೊಂಡಿದ್ದಾನೆ. ಏನೋ ಟೆನ್ಷನ್ನಲ್ಲಿ ಬಾಯಿಂದ ಟ್ಯೂಬ್ ಹಾಕಿ ಮಾತ್ರೆ ತಗ್ಸಿದ್ದೀನಪ್ಪ. ಸರಿ ಡಾಕ್ಟ್ರೆ. ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀನಿ. ಈಗ ಔಟ್ ಆಫ್ ಡೇಂಜರ್ ಇದೆ. ಬಟ್ ಏನು ಟೆನ್ಷನ್ ಕೊಡಬೇಡಿ, ಆರಾಮಾಗಿ ಮಾತಾಡಿ. ದಯವಿಟ್ಟು ನಮ್ಮ ಮಗನ ಉಳಿಸ್ಕೊಡಿ ಡಾಕ್ಟ್ರೆ. ಏನು ತೊಂದರೆ ಇಲ್ಲಪ್ಪ, ಹೋಗಿ ಮಾತಾಡಿಸಿ, ಟೆನ್ಷನ್ ಕೊಡಬೇಡಿ ಅವನಿಗೆ. ಇಲ್ಲ ರವಿ, ಕ್ಷಮಿಸ್ಬಿಡಪ್ಪ, ನೀನು ತುಂಬ ತೊಂದರೆ ಕೊಟ್ಬಿಟ್ಟೆ. ಇನ್ನು ಮುಂದೆ ತಡ ಮಾಡ್ಕೋಬಾರ್ದು, ಆಯ್ತಾ? ಸಾರಿ ಮಗನೇ, ಇನ್ನು ಮುಂದೆ
ಕೊಡೋರಲ್ಲ, ನಿನ್ಗೆ ಯಾವ್ದು ಇಷ್ಟನೇ ಅದೇ ಓದುವಂತೆ, ಸರಿನಾ? ಮರುದಿನ ವಾರ್ಡ್ಗೆ ಶಿಫ್ಟ್ ಮಾಡಿರುತ್ತಾರೆ. ಎಂದಿನಂತೆ ಡಾಕ್ಟರ್ ಸುರೇಶ್ ಕುಮಾರ್ ಅವರು KGF ಆಸ್ಪತ್ರೆಯಲ್ಲಿ ವಾರ್ಡ್ ರೌಂಡ್ಸ್ ಮಾಡುತ್ತಿರುತ್ತಾರೆ. ಹಾಂ, ಏನಪ್ಪ ನಿಮಗೆ ಡಿಸ್ಲೊಕೇಶನ್ ಎಲ್ಲ ಆಗಿದೆ? ಹಾಂ, ಆಯಿತು. ಅದು ಸ್ಲಿಂಗ್ ಎಲ್ಲ ರಿಡಕ್ಷನ್ ಮಾಡಿದ್ದೀನಿ, ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಇಂಜೆಕ್ಷನ್ ಮಾತೆಲ್ಲ ಕೊಟ್ಟಿದ್ದೀನಿ. ಕಡಿಮೆ ಆಗುತ್ತೆ, ಒಂದು 3 days ಬಿಟ್ಕೊಂಡು ಬಾಪ. ಸರಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್, ಡಾಕ್ಟರ್ ಸುರೇಶ್ ಕುಮಾರ್ ಸರ್ ಅಲ್ವಾ? ನೀವು ಆರ್ಥೋಪೆಡಿಕ್ ಸರ್ಜನ್ ಅಲ್ವಾ ಸರ್? ಹೌದು ಸರ್, 3 ವರ್ಷ ಮುಂಚೆ ನಮ್ಮ ತಂದೆಗೆ ಕಾಲ್ ಆಪರೇಷನ್ ಮಾಡಿದ್ರಿ ಸರ್. ಹಾಂ 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 ನೆನಪಾಗ್ತಾ ಇದೆ. ಸರಿ, ಇಲ್ಲಿ ಸರ್, ನಮ್ಮ ಮಗ ರವಿ ಅಂತ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕಮ್ಮಿ ರ್ಯಾಂಕ್ ಬಂದಿದೆ ಅಂದ್ಬಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ ಸರ್. ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಮತ್ತೆ ಸಾರ್ವಜನಿಕ ಆಸ್ಪತ್ರೆ ಎಂಟ್ರೆನ್ಸ್ ಎಮರ್ಜೆನ್ಸಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಸರ್. ವಾರ್ಡಲ್ಲಿದ್ದಾರಾ? ವಾರ್ಡಲ್ಲಿ ಇದ್ದಾರೆ. ಬನ್ನಿ ಹೋಗೋಣ. ಇವರೇ ನಿಮ್ಮ ಮಗ? ಸರಿಯೇ ಸರ್, ನಮ್ಮ ಮಗ ಏನಪ್ಪ SSLCಯಲ್ಲಿ ಫಸ್ಟ್ ರ್ಯಾಂಕ್ ಸರ್. ಸೆಕೆಂಡ್ ಪೊಸಿಷನಲ್ಲಿ ಜಿಲ್ಲೆಗೆ ಟಾಪರು. ಚೆಸ್ ಕಬಡ್ಡಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಸರ್. ಈಗ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕಮ್ಮಿ ರ್ಯಾಂಕ್ ಬಂದಿದೆ ಅಂತ ಹೇಳ್ಬಿಟ್ಟು ಮಾತ್ರೆ ತಗೊಂಡು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ ಸರ್. ಏನಪ್ಪ ರವಿ, ನಿಮ್ಮ ತಂದೆ ಹೇಳೋ ಪ್ರಕಾರ ನೀನು ತುಂಬ ಬುದ್ಧಿವಂತ ಇದೆಯಾ? ಏನೋ ಎಕ್ಸಾಮ್ ಟೆನ್ಷನ್ ಒಂದ್ಸತಿ ಆಗುತ್ತೆ, ಈ ಥರ ಎಲ್ಲ ಮಾಡ್ಕೋಬಾರ್ದಪ್ಪ. ಜೀವನ ಅಮೂಲ್ಯ, ಸೂಸೈಡ್ ಪರಿಹಾರ ಅಲ್ಲ. ನೀಟ್ ಎಕ್ಸಾಮ್ಸ್ ಅಕಸ್ಮಾತ್ ಸಿಕ್ಕಿದ್ದು ಎಂಟ್ರೆನ್ಸ್ ಎಕ್ಸಾಮ್ ಆಗಿಲ್ಲ ಅಂದ್ರೂ ಸಹ ಇನ್ನೊಂದು ಎಕ್ಸಾಮ್ ತೊಗೋಬೋದು. ಅದಾಗಿಲ್ಲ ಅಂದರೂ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಬೇರೆ ಬೇರೆ ಥರ ದಾರಿಗಳಿದೆ. ಅದನ್ನು ಸಾಧನೆ ಮಾಡಿ ಜನಸೇವೆ ಮಾಡ್ಬೋದಪ್ಪ. ಆಯಿತಾ? ನಿಮ್ಮ ಪೇರೆಂಟ್ಸ್ ಹತ್ರ ನಾನು ಮಾತಾಡ್ತೀನಿ. ಆಯ್ತು ಸರ್. ಬನ್ನಿ ಸರ್, ನೋಡಿ, ಮಕ್ಕಳಿಗೆ ನೀವು ಈ ಥರ ಅವ್ರಿಗೆ ನಾವು ಎಕ್ಸಾಮ್ಸ್ ತೊಗೊಂಡಿದ್ದಾರೆ, ಕೊನೆ ಟೈಮ್ನಲ್ಲಿ ಟೆನ್ಷನ್ ಆಗಿ ಮಾರ್ಕ್ಸ್ ಕಡಿಮೆ ಆಗಿ ಈ ಥರ ಆಗುತ್ತೆ. ಅದನ್ನು ನೀವು ಅವ್ರದ್ದು ಆ ಟೈಮ್ನಲ್ಲಿ ಸೋತಾಗ ನೀವು ಜೊತೆಗೆ ನಿಂತ್ಕೋಬೇಕು. ಆ ಟೈಮ್ನಲ್ಲಿ ನೀವು ನಿಂತಿಂತ ಎಲ್ಲ ಹೇಳಿದ್ರೆ ಎಳೆ ಮನಸ್ಸಿಗೆ ನೀವು ಘಾಸಿ ಮಾಡಿದಾಗ ಏನಾಗುತ್ತೆ, ಟೆನ್ಷನ್ ಮಾಡಿದಾಗ ನಮ್ಮ ಅಪ್ಪನಿಗೆ ಅಮ್ಮನಿಗೆ ನಾನು ಇದು ಸರಿಯಾದ ಮಗ ಅಲ್ಲ ಅಂತ ಹೇಳ್ಬಿಟ್ಟು ಏನೇನೋ ರಾಂಗ್ ಡಿಸಿಷನ್ ತೊಗೊಂಡು ಆತ್ಮಹತ್ಯೆ ಮಾಡ್ಕೋತಾರೆ. ಅದೆಲ್ಲ ನೀವು ಆ ಟೈಮಲ್ಲಿ ಅವ್ರ ಜೊತೆಗೆ ನಿಂತ್ಕೋಬೇಕು. ನಿಮ್ಗೆ ಗೊತ್ತಿರೋಂಗೆ ನೀಟ್ ಎಕ್ಸಾಮ್ ಅದು ಎಂಟ್ರೆನ್ಸ್ ಎಕ್ಸಾಮ್ ಆಗಿಲ್ಲ ಅಂದರೂ ಸಹ ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡು ಮುಂದೆ ಬರ್ಬೋದು. ಅದಾಗಿಲ್ಲ ಅಂದರೂ ಸಹ ನಿಮಗೆ ಗೊತ್ತಿರೋಂಗೆ ಇಂಜಿನಿಯರಿಂಗ್ ಸೆಕ್ಟರ್ಸ್ ಇದೆ, ಎಜುಕೇಷನ್ ಸೆಕ್ಟರ್ ಇದೆ, ಬ್ಯಾಂಕಿಂಗ್ ಸೆಕ್ಟರ್ ಇದೆ, ಬಿಸ್ನೆಸ್ ಇದೆ, ಪೊಲಿಟಿಕಲ್ ಫೀಲ್ಡ್ ಇದೆ. ಈ ಫೀಲ್ಡ್ನೆಲ್ಲ ಮಕ್ಕಳು ಸಾಧನೆ ಮಾಡುವಂಥದ್ದು ಭಾಳಷ್ಟೇ ಇರುತ್ತೆ. ಅದನ್ನು ಮತ್ತೆ ನೀವು ಹೇಳ್ತಾ ಇದ್ದೀರಲ್ಲ, ಅವನು ಎಕ್ಸಾಮಲ್ಲಿ ಅದು ಸ್ಪೋರ್ಟ್ಸಲ್ಲಿ ತುಂಬ ಇದ್ದಾನೆ ಅಂತ, ಅದನ್ನಲ್ಲೇ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೋದು. ದಯವಿಟ್ಟು ಅವ್ನು ಏನು ಅಭಿವೃದ್ಧಿನ ಗುರುತಿಸಿ ಅವ್ನು ಮುಂದಕ್ಕೆ ಏನು ಮಾಡಬೇಕನ್ನ ಅದನ್ನು ಇದು ಮಾಡಿ ಅವ್ನಿಗೆ ಕೌನ್ಸಿಲಿಂಗ್ ಇದು ಮಾಡಿ ಅವ್ನಿಗೆ ದಾರಿ ತೋರಿಸಿ ಮತ್ತೆ ಫೋರ್ಸ್ ಹಾಕಕ್ಕೆ ಹೋಗ್ಬೇಕು. ಧನ್ಯವಾದಗಳು ಸರ್. ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಸರ್ ಕರ್ಕೊಂಡು. ಒಳ್ಳೆಯದಾಗಲಿ.